ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಸದ್ಯಕ್ಕೆ ನಾನು ಶಿವಗಂಗೆ ಬೆಟ್ಟ ಹತ್ತೋದಕ್ಕೆ ಬಂದಿದ್ದೀನಿ. ಈಗ ಒಂಚೂರು ಹತ್ತಿದ್ದೀನಿ. ಮೆಟ್ಲು ಹತ್ತಷ್ಟಿಗೆ ಪವರೆಲ್ಲ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಅದು ಬೆಟ್ಟ ಫುಲ್ ಹತ್ತಲೇಬೇಕು ಅನ್ನೋ ಆಸೆ ಇದೆ. ಸುಮಾರು ಒಂದು 7-8 ಸರಿ ಬಂದಿರಬಹುದು ನಾನು. ಆದರೆ ಈಗ ಒಂದು 3 to 4 years ಆಗಿದೆ ಬಂದು. ಸೊ ಸ್ವಲ್ಪ ಕಷ್ಟ ಆಗ್ಬೋದು ಹತ್ತೋದಕ್ಕೆ, ಬಟ್ ಹತ್ತೀನಿ ಗ್ಯಾರಂಟಿ. ರೋಡ್ ನೋಡಿ ಹಿಂಗಿದೆ, ಚಿಕ್ಕದು ರೋಡು. ಮೇಲೆ ಹೋಗ್ತಾ ಹೋಗ್ತಾ ಬೆಟ್ಟ, ಮಳೆ ಬೇರೆ ಬರ್ತಾಯಿದೆ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬೆಟ್ಟ ಹತ್ತೋದಕ್ಕೆ ತಯಾರಾಗ್ತಾಯಿದ್ದೀವಿ ನಾವು. ಈ ಕಡೆ ಇದೆ ದೇವಸ್ಥಾನ ಒಳಗೆ ನೋಡ್ಬೋದು. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬೆಟ್ಟ ಹತ್ತೋದು ತುಂಬ ಕಷ್ಟ ಇದೆ, ಆದರೂ ಹತ್ತಲೇಬೇಕು. ಬನ್ನಿ ಮುಂದೆ ಹೇಗಿದೆ ತೋರಿಸ್ತೀನಿ ನಿಮಗೆ. ಸೊ ಯಾರಾದರೂ ಬಂದರೆ ಬೆಂಗಳೂರಿಂದ ಹತ್ರನೇ, ಒಂದು 60 ಕಿಲೋಮೀಟ್ರು ಬರ್ಬೋದು ನೀವು. ಬೆಟ್ಟ ಇವಾಗ ಆಲ್ಮೋಸ್ಟ್ ಅರ್ಧ ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಅರ್ಧ ಹತ್ತಬೇಕು. ಸೊ ತೋರಿಸ್ತೀನಿ ನೋಡಿ ಕೆಳಗೆ ಆಗಿದೆ ಅಂತ. ಸೊ ಇನ್ನೊಂದು ಅರ್ಧ ಹತ್ತಿಬಿಟ್ರೆ ಬೆಟ್ಟ ನಾವು ಬಂದಿರೋ ನಮ್ಮ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಥ್ರಿಲ್ಲಿಂಗ್ ಏನು ಮಿಸ್ ಆಗಲ್ಲ ಬಾ. ಬೇರೆ ಇನ್ಯಾರಾದರೂ ಬರ್ತಾ ಇರ್ತಾರೆ, ನಮಗೋಸ್ಕರ ಅಂತಲೇ ಯಾರಾದರೂ ಒಬ್ಬರು ಕಂಪ್ನಿ ಕೊಡೋಕ್ಕೆ ಬರ್ತಾನೆ ಇರ್ತಾರೆ 100%. ಯಾಕೆ ಮಾಮ್ ಬೆಟ್ಟ ಹತ್ತೀಯಾ? ಇಲ್ಲ ಹತ್ತೀಯಾ? ಇಬ್ಬರೇ ಹತ್ತೋದಕ್ಕೆ ಒಂಥರ ಬೇಜಾರಾಗ್ತಾ ಇದೆಯಾ? ಜೊತೆಲಿ ಯಾರಾದರೂ ಇರಬೇಕಿತ್ತ? ಕಂಪ್ನಿ ಕೆಳಗೆ ಬರ್ತಿದ್ದಾರೆ, ಯಾರಾದರೂ ಸಿಗ್ಬೋದು ನಮಗೋಸ್ಕರ. ನೋಡ್ಕೊಳಪ್ಪ ನೀನು, ನನಗೆ ಯಾರು ಬೇಡ, ನಂದೇನಿದೆ ಬೆಟ್ಟ ಹತ್ತಬೇಕು. ನೀನು ಬೆಟ್ಟ ಹತ್ತು, ನನಗೆ ಯಾರಾದರೂ ಟೈಮ್ ಪಾಸಿಗೆ ಸಿಕ್ಕಿದ್ರೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಹೋಗಲ್ಲ. ಅಜ್ಜಿರು ಬರ್ತಾರಲ್ಲ. ಅದು ನೀನು ಹೋಗು ಅವ್ರ ಜೊತೆಗೆ, ನೀನು ಯಾರು ಬೇಡಲ್ಲ. ಸೊ ನೀನು ಹೋಗು ಅವ್ರ ಜೊತೆಗೆ, ನಾನು ಆರಾಮಾಗಿ ಹೋಗ್ತೀನಿ. ಯಾರಾದರೂ ಸಿಕ್ಕಿದ್ರೆ ಅವ್ರ ಜೊತೆಗೆ ಅಜ್ಜಿಗಳ ಜೊತೆ ಹೋಗೋಣ ಬಿಡು. ಪಾಪ ಅಜ್ಜಿರೇ ಹತ್ತುತ್ತಾ ಇದ್ದಾರೆ. ಇನ್ನು ಅವ್ರ ಮುಂದೆ ನಾವು ಏನೂ ಅಲ್ಲ, ಇದು ದೊಡ್ಡ ಬೆಟ್ಟ ಹತ್ತುತ್ತಾ ಇದ್ದಾರೆ. ಅವ್ರ ಜೊತೆಗೆ ಸೇರ್ಕೊಂಡು ನಾವು ಹತ್ತೋದು. ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅನಿಸುತ್ತೆ ಬಿಡು. ಹೋದ್ರಾಗಿ ನಮ್ಮ ಕಂಪ್ನಿ ಕೊಡೋಕ್ಕೂ ಯಾರು ನಮ್ಮ ಜೊತೆಗಿಲ್ಲ. ಮುಂದೆ ಮಾಡ್ತೀನಿ. ಒಂದು ರೌಂಡ್ ತಿರ್ಗುವ, ಏನೂ ಮಾಡೋಕ್ಕಾಗಲ್ಲ. ಏನು ಮಾಮ್ ಇಷ್ಟ ಮೇಲಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಬಂದಿರೋದು ಇನ್ನೂ 1/4% ಅನಿಸ್ತಾ ಇದೆ ಯಾಕೋ. ಬಾ ಹೋಗೋಣ ಬಾ. ನಮ್ಮ ಶಿಷ್ಯನ ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಡಿ ಹೆಲ್ಪ್ ಮಾಡಿ ನನಗೂ ಒಂದು ಸ್ವಲ್ಪ. ಯಾವ್ದು ಅಂಡರ್ಗ್ರೌಂಡಲ್ಲಿ ಹೋದ ಥರ ಫೀಲ್ ಬರ್ತಾ ಇದೆ. ಮುಂದಿನ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತಿದ್ಯಾ? ಗೋಲ್ಸ್ ಏನು ಎಲ್ಲ ಹೇಳ್ತವ್ರಂತ. ಏನಿಲ್ಲ, ಈಗ ಸದ್ಯಕ್ಕೆ ಬೆಟ್ಟ ಹತ್ತಿ ಇಳಿಬೇಕು, ಅದೇ ನನ್ನ ಗೋಲು. ಮಾಮ್ ನೀನು ಯಾವಾಗ ಬಂದಿದ್ದೆ ಲಾಸ್ಟ್ ಟೈಮು? ಗೊತ್ತಿಲ್ಲಪ್ಪ. ಪರವಾಗಿಲ್ಲ ಹೇಳು. ಒಬ್ಬರೇ ಬಂದಿದ್ದ ಇಲ್ಲ ಯಾರ ಜೊತೆಗಾದರೂ ಬಂದಿದ್ದ? ಫ್ಯಾಮಿಲಿ ಜೊತೆಗೆ ಬಂದಿದ್ದ? ಫ್ಯಾಮಿಲಿ ಏನು ಹೇಳ್ಬೇಕಂತಿದ್ಯಾ ಹೇಳು, ಪರವಾಗಿಲ್ಲ. ನೀನೇನು ಸ್ವಾಮಿ ಹತ್ತಲ್ಲ ಅಂದ್ಬಿಟ್ಟು ಹಿಂಗೆ ಹತ್ತಾ ಇದೆಯಾ? ಜಲ್ಲಿ ಕಲ್ಲೆಲ್ಲ ಕೂಡಿಸಿ ಯಾಕಣ್ಣ ಸಾಕಾಗ್ಬಿಡ್ತಾ? ಯಾರಿಗೆಲ್ಲ ಯೂಟ್ಯೂಬ್ಗೆ ಹಾಕೋಕ್ಕೆ ನೋಡ್ರಪ್ಪ ಎಷ್ಟು ಮೇಲೆ ಬಂದಿದ್ದೀವಿ ಅಂತ. ನಮ್ಮ ಮಾವ ನನ್ನನ್ನು ಬಿಟ್ಬಿಟ್ಟು ತುಂಬ ಮುಂದಕ್ಕೆ ಹೋಗ್ಬಿಟ್ಟವನೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ರೆ ಫುಲ್ ಸ್ಟ್ರೈಟ್ ಆಗಿದೆ ಬೆಟ್ಟ.
ನಾನು ಒಬ್ಬನೇ ಬಿಟ್ಬಿಟ್ಟು ಹೋಗ್ಬಿಟ್ಟೋಣ ಮುಂದಕ್ಕೆ. ಏನು ಮಾಮ್ ಹಿಂಗಿದೆ ಮೇಲೆ ಹೆಂಗೆ ಹತ್ತೋದು ನಾನು? ಹಿಂಗತ್ತಂದ್ರೆ ಫ್ರೆಶ್ ಬರುತ್ತೆ, ಬರ್ತಾ ಇಲ್ವಲ್ಲ. ಬರ್ಸ್ಕೋಬೇಕು ನೀವು. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಗೊತ್ತಿದೆ. ನೋಡ್ರಪ್ಪ ಎಷ್ಟು ಹೈಟಿಗೆ ಇನ್ನೂ ಎತ್ತಬೇಕು. ಬರ್ರಪ್ಪ ಹತ್ತವನ. ನಮ್ಮ ಬರ್ತವನೆ ಕೆಳಗಡೆ. ಸ್ವಲ್ಪ ಕೋತಿಗಳ ಹಾವಳಿ ಜಾಸ್ತಿ ಇದೆ ಇಲ್ಲಿ, ಬಟ್ ಆದರೂ ಹತ್ತಲೇಬೇಕು. ನನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡಲೇಬೇಕು, ಎನಿ ಕಾಸ್ಟ್. ನಮ್ಮ ಮಾವ ಬರ್ತಾನೆ ಅಲ್ಲಿ ಕೆಳಗಡೆ. ಮೇಲೆ ನಮ್ಮ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ತುದಿ ಒಂದು ಬಾಕಿ ಇದೆ, ಸೊ ಅಲ್ಲಿಗೆ ಹೋಗಿ ಮುಟ್ಲೇಬೇಕು. ಹೇಗಿದೆ ನೋಡಿ, ಇಲ್ಲಿಂದ ನೋಡಬೇಕು ಹೇಗಿದೆ ಅಂತ. ಹತ್ತಲೇಬೇಕಲ್ಲಪ್ಪ, ಹತ್ತಲೇಬೇಕು. ಈ ಸೈಡಿಂದ ನೋಡಿ ಹೇಗೆ ಕಾಣಿಸ್ತಿದೆ ಅಂತೆಲ್ಲ. ಮಾಮ್ ಇನ್ನೊಂದು ಚೂರ ಇದೆ, ಜಲ್ದಿ ಬಾ. ಇನ್ನೊಂದು ಚೂರ ಇದೆ ಮೇಲೆ. ಇನ್ನೂ 1 ಕಿಲೋಮೀಟರ್ ಇದೆ. ಇನ್ನೂ ದಾರಿ ಹೋಗ್ತಾ ಇರ್ತಾ ಕಷ್ಟ ಇದೆ. ತಿರ್ಕೊಂಡು ಆಗ್ಬೇಕನ್ಸಲ್ಲ. ಹ್ಞೂ ಶಟ್, ಅದೆಲ್ಲ ರೆಕಾರ್ಡ್ ಮಾಡಿಲ್ಲ, ನಮ್ಗೆ ಮಾಡಬೇಕಿತ್ತು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕಲ್ಲ ಬಿಡಿ, ಯಾಕೆ ಟೆನ್ಷನ್. ಜನ ಹೊರಣ ಆಮೇಲೆ ಅಂಗಡಿಯಲ್ಲಿ ಐತೆ ಹೋಗ್ಬಿಡ್ರು ಆರಾಮಾಗಿ. ಏನು ಆರಾಮ ಇಲ್ಲ 10 ವರ್ಷತ್ತಿಗೆ ಇನ್ನೂ ಸುಸ್ತಾಗತ್ತೆ. ಇಲ್ಲೇ ನಿಯರ್ ಬೈ ಏನು ಅಷ್ಟೊಂದು ದೂರ ಅಷ್ಟೇ, ಅಲ್ಲಿ ಹತ್ತಿದ್ರೆ ಅದೇ ಬಟ್ ಇದನ್ನ ಹತ್ತ ಅಷ್ಟೊತ್ತಿಗೆ ಇಲ್ಲಿಂದ ಹತ್ತಿದ್ದೀರಲ್ಲ, ಹೌದು ಫುಲ್ ಟಯರ್ಡ್ ಆಗುತ್ತೆ. ಆರಾಮಾಗಿ ಹೋಗಿ. ನೋಡಿ ಲಾಸ್ಟ್ ರೂಟ್ ನಮಗೆ ಕಾಣಿಸ್ತದೆ. ಅದು ಹತ್ಬಿಟ್ರೆ ಮುಗಿದೋಗುತ್ತೆ. ಫುಲ್ ಇಲ್ಲಿ ಮೇಲೆಗೆ ಹೋಗಿ ಸೇರ್ಬೋದು ನಾವು. ನಾವು ಯಾವ ಸೈಡಿಂದ ಬಂದಿದ್ದು? ಮೋಸ್ಟ್ಲಿ ಆ ಸೈಡಿಂದ ಬಂದಿರೋದು ನಾವು ಅಂತ ಅಂದ್ಕೊಳ್ತೀನಿ. क्यों डर रहे हो? क्या हो गया? कहाँ से हो आप? कलकत्ता से। किधर रहते हो? बेंगलुरु में? क्या बोलते हैं इसको? संतगर। कुनिगल है ना? कुनिगल। क्या काम करते हो? प्लास्टिक। अच्छा, आज छुट्टी है क्या?
उसलिए मजा करने के लिए आया पूरा मजे मजे ಹೌದಾ ಹೆಂಗ್ ಬರ್ತದೆ ಕನ್ನಡ ಬೆಂಗಳೂರು ಮಾತಾಡ್ತಾರೆ ಫಸ್ಟ್ ಅವ್ರ ಭಾಷೆಯಲ್ಲಿ ವೆಲ್ಕಮ್ ಮಾಡಬೇಕು ಆಮೇಲೆ ನಮ್ಮ ಭಾಷೆಗೆ ಹೇಳ್ಕೋಬೇಕು ಇದೊಂದು ಸಣ್ಣ ವ್ಯೂ ಪಾಯಿಂಟ್ ಏನು ಅನ್ಸುತ್ತೆ ಅನ್ಸುತ್ತೆ ಸಖತ್ತಾಗಿದೆ ಕೂಲ್ ಆಗಿದೆ. ಹೌದಾ ಇಲ್ಲಾಂತಿದ್ರೆ ನಾವು ಭಯಕ್ಕೆ ಹೋಗ್ಬಿಡ್ತಿದ್ವೇನೋ. ನಾನು ಬಂದಿರೋ ಜಾಗ ಇಷ್ಟೊಂದು ಟಫ್ ಆಗಿದ್ರು ಕೂಡ ನಾನು ನಿಮಗೋಸ್ಕರ ಒಂದು ವ್ಯೂ ತೋರಿಸ್ಬೇಕು ಏನೋ ಖುಷಿ ಆಗ್ತಿದೆ. ಸದ್ಯಕ್ಕೆ ಸಣ್ಣಗೆ ಮಳೆ ಕೂಡ ಬೀಳ್ತಿದೆ. ಸೊ ಇದು ತಂಪಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಅಂತ ತುಂಬ ಕಷ್ಟ ಇತ್ತು. ಸೊ ಇಳಿಯೋದಿಟ್ಟು ತುಂಬ ಮಜವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ನಿಮಗೆ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ಲ? ಇಂಥ ಜಾಗಗಳನ್ನ ದಯವಿಟ್ಟು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂತಂದರೆ ಬರೋರೆಲ್ಲ ಇಲ್ಲಿ ಪ್ಲಾಸ್ಟಿಕ್ ಆಗಲಿ ಗಲೀಜಾಗಿ ಮತ್ತೊಂದು ಏನೇನೋ ಪೇಪರು ಪ್ಲಾಸ್ಟಿಕ್ಕು ಸಮಥಿಂಗ್ ಎಲ್ಲನೂ ಬಿಸಾಕಿ ಹೋಗ್ತಾರೆ. ಸೊ ದಯವಿಟ್ಟು ಯಾರು ಬಿಸಾಕಬೇಡಿ. ನೋಡಿ ಪ್ಲಾಸ್ಟಿಕ್ ಎಲ್ಲ ಹೇಗೆ ಬಿಸಾಕಿದ್ದಾರೆ, ಬಾಟಲ್ಸ್ ಹೋಗಲ್ಲ. ಸೊ ದಯವಿಟ್ಟು ಯಾರು ಬಿಸಾಕಬೇಡಿ. ತುಂಬ ಚೆನ್ನಾಗಿದೆ ವ್ಯೂ. ಈ ಬೆಟ್ಟದ ಮೇಲೆ ನಾನು ಯಾರೋ ಒಬ್ರು ನನ್ನ ಜೊತೆಗೆ ಅಚಾನಕ್ಕಾಗಿ ಸಿಕ್ಕಿ ಅವ್ರ ಜೊತೆ ಪರಿಚಯ ಆಗಿ ಅವ್ರ ಕಷ್ಟನೆಲ್ಲ ನನಗೆ ಹಂಚ್ಕೊಂಡು, ನನ್ನ ಕಷ್ಟನೆಲ್ಲ ಅವ್ರ ಜೊತೆಗೆ ಹಂಚ್ಕೊಂಡು ಈ ಥರದೆಲ್ಲ ಒಂದು ಸಣ್ಣ ಕಲ್ಪನೆ ಬರುತ್ತೆ. ಆದರೆ ಅದೆಲ್ಲ ನಿಜ ಅಲ್ಲ, ನಿಜ ಆಗೋದು ಇಲ್ಲ. ಸೊ ದಯವಿಟ್ಟು ಈ ಥರ